ವರ್ತೂರಲ್ಲಿ ನಿನ್ನೆ ಏನ್ ನಡೀತು ಎಲ್ಲರಿಗೂ ಗೊತ್ತಿರುತ್ತೆ. 3 ವರ್ಷ ಚಿಕ್ಕ ಮಗು ಮೇಲೆ ಅವ್ನಿಗೆ 14 ವರ್ಷ ಅಂತೆ. ಅವನು ಉತ್ತರ ಪ್ರದೇಶದಿಂದ ಬಂದಿರೋದು. ಪಾಪ ಇವ್ರು ಬಂದು 2-3 ತಿಂಗಳಾಯ್ತಲ್ಲ. ಪಾಪ ನೇಪಾಳದಿಂದ ಹೊಟ್ಟೆಪಾಡಿಗೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಕಚಡ ನಾಯಿ ನನ್ನ ಮಕ್ಕಳು. ಪಾಪ ಸರ್ ನೋಡಿದ್ರೆ ಮನೆನೂ ಅಲ್ಲ ಸರ್, ಸ್ಲಮ್ ಒಂದು ಚಿಕ್ಕ ಚೌಪಡಿ ಮನೆಗಳ ತರ ಇದಾವೆ. ಪಾಪ ಇಂಥದ್ರಲ್ಲಿ 2-3 ತಿಂಗಳು ಪಾಪ ಸ್ಕೂಲಲ್ಲಿ ಹೌಸ್ ಕೀಪಿಂಗ್ ಮಾಡೋರು ಹುಡುಗಿ ತಂದೆಯವರು. ತುಂಬಾ ನೋವಾಗುತ್ತೆ ಸರ್. ಅಂದ್ರೆ ಮಕ್ಕಳನ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋದಾಗಿಂತ ಕಚಡ ನಾಯಿ ನನ್ನ ಮಕ್ಕಳು ಮಾಡ್ತಾರೆ. ಅಂದ್ರೆ ಆ ಚಿಕ್ಕ ಮಗು ಬಂದು ತೋರಿಸ್ತಿದ್ಯಂತೆ, ಇವನೇ ನಾನು ಮಾಡಿದ್ದು, ಈ ತರ ಆಯ್ತು ಈ ತರ ಆಯ್ತು ಅಂತ ಹೊಟ್ಟೆ ಉರಿತ ಸರ್. ಇನ್ನ ಪುಟ್ಟ ಮಗು ಸರ್. ಆ ಮಗು ಅವ್ರ ಅಣ್ಣ ಇವರು. ಪಾಪ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಜಾಗಗಳು ತೋರಿಸ್ತೀನಿ ಬೇಕಾದ್ರೆ ನೋಡಿ ಹೇಗಿದೆ ಅಂತ. ನಮ್ಮ ರಾಜಕಾರಣಿಗಳು ನೀವೇನ್ ಮಾಡ್ತಾ ಇದ್ರ ಅಂತ ನಾನೇ ನಿಮ್ ಮಕ್ ಕೊಡ್ದಂಗ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ ಟಿವಿ ಹೋಗೋ ಅಷ್ಟೇ, ನಿಮ್ಗೆಲ್ಲ ಬೇಕಾಗಿಲ್ಲ ನ್ಯೂಸ್ಗಳು. ಸಾವಾದ್ರೆ ಬರ್ತೀರಾ, ಓಡಾಡ್ ಬರ್ತೀರಾ. ನಿಮ್ಗೆ ಸಾವಾಗ್ಬೇಕು, ಅವಾಗ ನಿಮ್ಗೆಲ್ಲ ನ್ಯೂಸ್, ಅವಾಗ TRP, ಅವಾಗೇ ಬರ್ತೀರಾ. ರಾಜಕಾರಣಿಗಳಿಗೂ ಅಷ್ಟೇ ಸಾವಾದ್ರೆ ಬರ್ತೀರಾ. ಯಾಕೆ? ಓಟ್ಗಳು ಬೇಕಲ್ಲ. ಅರೆ ಜಾಗ ನೋಡಿ ಹೆಂಗಿದೆ. ಇಂಥ ಲೈಟ್ಗಳಿಲ್ಲ, ಓಟ್ಗಳು ಮಾತ್ರ. ಇದು ಯಾಕೆ ಕೌನ್ಸಿಲರ್ ಇದು ಬರುತ್ತೋ ನಂಗೆ ಗೊತ್ತಾಗ್ತಿಲ್ಲ. ನಾಚಿಕೆ ಆಗ್ಬೇಕು ಸರ್. ದೇವರನ್ನ ಇಟ್ಟಿರ್ತೀವಿ, ತಪ್ಪು ತಿಳ್ಕೊಬಿಡಿ ಸರ್. ನೀವು ನಮ್ಮವರೇ ಇರ್ಬೋದು, ಬೇರೆಯವರೇ ಇರ್ಬೋದು, ನನ್ಗೆ ಗೊತ್ತಿಲ್ಲ ಸರ್. ದೇವರನ್ನ ನಾಚಿಕೆ ಪಡ್ಬೇಕು ಸರ್. ಇಂಥ ಜಾಗ ಒಂದು ಲೈಟ್ ಇಲ್ಲ, ಯಾರು ಸತ್ರು ಹೋಗಿ ಕೇಳೋರಿಲ್ಲ, ಏನೇ ಹೆಸರು ಕೇಳೋರಿಲ್ಲ ಸರ್. ಇಂಥ ಜಾಗದಲ್ಲಿ ಇದರ ಜನ ಬೇಕಾದ್ರೆ ತೋರಿಸ್ತೀನಿ. ಇದಕ್ಕೇನ್ ಮಾಡಬೇಕು ವರ್ತೂರವ್ರ ಜನ ನೀವೇ ನಿಂತ್ಕೊಂಡ್ ಮಾಡಿ ಸರ್. ನಾನು ಎಲ್ಲಿಂದ ಓಡ್ ಬಂದು ನಾನು ಊರ್ ಬಿಟ್ಟು ಊರ್ ಬಂದು ನಾನು ಮಾಡೋದಿಲ್ಲ ಸರ್. ಲೋಕಲ್ ಜನ ಇಂಥ ಜನಕ್ಕೆ ನೀವೇನ್ ಮಾಡಬೇಕು ಅಂತ ನೀವೇ ವರ್ತೂರವ್ರ ನೀವೇ ಪ್ರಶ್ನೆ ಮಾಡ್ಕೊಡಿ. ಯಾರಿಗೆ ಕಳಿಸ್ಬೇಕು ಟ್ಯಾಗ್ ಮಾಡಿ ಮಾತಾಡಿ, ಪ್ರಶ್ನೆ ಮಾಡಿ, ಇಂಥ ಧೈರ್ಯ ತುಂಬಿಸಿ.